ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ತೆ, ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ. ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ಕೊರಟಗೆರೆ ನ್ಯೂಸ್. ತುಂಬಾಡಿ ಗ್ರಾಮ ಪಂಚಾಯಿತಿಯ 2ನೇ ಅವಧಿಯ ಅಧ್ಯಕ್ಷರಾಗಿ ನಟರಾಜು ಟಿ ರವರು ಅವಿರೋಧವಾಗಿ ಆಯ್ಕೆಯಾದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ಕೊರಟಗೆರೆ ತಾಲೂಕಿನ ತುಂಬಾಡಿ ಗ್ರಾಮ ಪಂಚಾಯಿತಿಯ ಹಿಂದೆ ಇದ್ದ ಅಧ್ಯಕ್ಷ ಹರೀಶ್ ರಾಜೀನಾಮೆ ಕೊಟ್ಟಿದ್ದು, ಅಧ್ಯಕ್ಷರ ಸ್ಥಾನ ಖಾಲಿ ಇದ್ದ ಕಾರಣ 2ನೇ ಅವಧಿಯ ಅಧ್ಯಕ್ಷರ ಚುನಾವಣೆ ಇಂದು ನಡೆಯಿತು. ಗ್ರಾಮ ಪಂಚಾಯಿತಿಯ 16 ಜನ ಸದಸ್ಯರು ಸೇರಿ ಒಮ್ಮತದಿಂದ ಅವಿರೋಧವಾಗಿ ನಟರಾಜು ಟಿ ಅವರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಎಂದು ತಾಲೂಕು ದಂಡಾಧಿಕಾರಿ ಮಂಜುನಾಥ್ ಅವರು ತಿಳಿಸಿದರು. ನೂತನ ಅಧ್ಯಕ್ಷ ನಟರಾಜ್ ಮಾತನಾಡಿ, ನಮ್ಮ ಪಂಚಾಯಿತಿಯ ಸದಸ್ಯರೆಲ್ಲರೂ ಒಟ್ಟಿಗೆ ಕೂಡಿ ನನ್ನನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಚಿರಋಣಿ. ಅವರೆಲ್ಲರ ಜೊತೆಗೂಡಿಕೊಂಡು ಗ್ರಾಮ ಪಂಚಾಯಿತಿಯ ಎಲ್ಲಾ ಗ್ರಾಮಗಳ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ ಎಂದು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಾಜಿ ಅಧ್ಯಕ್ಷ ಪಾರ್ವತಮ್ಮ, ನರಸಿಂಹರಾಜ್, ಹರೀಶ್ ಸೇರಿದಂತೆ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರು, ಸಬ್ ಇನ್ಸ್ಪೆಕ್ಟರ್ ಚೇತನ್ ಕುಮಾರ್ ಹಾಗೂ ತಂಡ ಮತ್ತು ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಹಾಜರಿದ್ದರು. ನಮಸ್ಕಾರ. ಈಗಿನ ಮಾನ್ಯ ಉಪವಿಭಾಗಾಧಿಕಾರಿಗಳ ಆದೇಶದಂತೆ ತುಂಬಾಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಮೀಸಲಿರ್ತಕ್ಕಂಥ ಅನುಸೂಚಿತ ಜಾತಿ ಸ್ಥಾನದಿಂದ ಏಕೈಕ ಅಭ್ಯರ್ಥಿಯಾಗಿ ಶ್ರೀ ನಟರಾಜು ಟಿ ರವರು ನಾಮಪತ್ರ ಸಲ್ಲಿಸಿ ಅವಿರೋಧವಾಗಿ ಆಯ್ಕೆಯಾಗಿದೆ. ಉಪಾಧ್ಯಕ್ಷರು ಹಿಂದೆಯಿಂದಲೂ ಶ್ರೀಮತಿ ಲತಾರವರು ಬಿರ್ದೇನಹಳ್ಳಿ ಸಹೋದರರಿಗೂ ಈ ಶುಭ ದಿನದ ಶುಭಾಶಯಗಳು ಹೇಳ್ತಾ, ಈ ದಿವಸ ಪ್ರಪ್ರಥಮವಾಗಿ ಆಯ್ಕೆಯಾಗಿರುವ ನಮ್ಮ ನಟಣ್ಣನವರು ಈ ಪಂಚಾಯಿತಿ ಬಗ್ಗೆ ಅವ್ರಿಗೆ ಎಲ್ಲ ತಿಳಿದಿರುತ್ತೆ ಅಂತ ಮೊದಲೇ ನಮಗೆ ಸ್ವಲ್ಪ ಏನೋ ಗೊತ್ತಿರೋದ್ರಿಂದ ಅವಣ್ಣ ನಾವು ಅಧ್ಯಕ್ಷರಾಗೋದಕ್ಕೆ ನಿಮ್ಮ ಸಹಕಾರ ಕೊಡ್ರಿ ಅಂತ ನಾವು ಮಾತಾಡಿದಾಗ ನಾವು ಯಾವುದೇ ಹಿಂದೆ ಮುಂದೆ ಯೋಚನೆ ಮಾಡದೆ ನಮ್ಮ ಪಂಚಾಯಿತಿ ಇನ್ನೂ ಉನ್ನತ ಸ್ಥಾನಕ್ಕೆ ತಗೊಂಡೋಗ್ತಾರೆ ಅಂತ ಹೇಳ್ತಾ ಅವ್ರನ್ನ ಆಯ್ಕೆ ಮಾಡಿಕೊಟ್ಟಿದ್ದೀವಿ. ಅವರು ನಡೆಸ್ತಾರೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಗ್ರಾಮ ಪಂಚಾಯಿತಿಗೆ ಏನು 2ನೇ ಅವಧಿಗೆ SC ಮೀಸಲು ಕ್ಷೇತ್ರ ಆಗಿತ್ತು, ಅದರಿಂದ ಹಿಂದೆ ಆಯ್ಕೆಯಾಗಿದ್ದಂಥ ಹರೀಶ್ ರವರ ರಾಜೀನಾಮೆಯಿಂದ ತೆರವಾದ ಒಂದು ಸ್ಥಾನಕ್ಕೆ ನಮ್ಮ ಹಾಲಿ ತುಂಬಾಡಿ ಗ್ರಾಮ ಪಂಚಾಯಿತಿ 2ನೇ ಬ್ಲಾಕ್ ಸದಸ್ಯರಾದಂಥ ಸನ್ಮಾನ್ಯ ಟಿ ನಟರಾಜು ಅವರವರು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ. ಇದರಲ್ಲಿ ಯಾವುದೇ ಪಕ್ಷ ಭೇದ ಇಲ್ಲದೆ ಕಾಂಗ್ರೆಸ್ನವ್ರು ಇರ್ಬೋದು, ಜನತಾದಳದವ್ರು ಇರ್ಬೋದು, BJP ಅವರು ಇರ್ಬೋದು, ಎಲ್ಲರ ಸಹಕಾರದಿಂದ ಎಲ್ಲ ಪಂಚಾಯಿತಿ ಸದಸ್ಯರು ಮತ್ತು ಎಲ್ಲ ಪಕ್ಷದ ಮುಖಂಡರು ಹಾಗೂ ಊರಿನ ಎಲ್ಲ ಹಿರಿಯ ಮುಖಂಡರು ನಟರಾಜು ಈ ಊರಿಗೆ ಅಧ್ಯಕ್ಷ ಆಗಿ ಪಂಚಾಯಿತಿಗೆ ಒಂದು ಕೆಲಸ ಮಾಡಬೇಕು ಅನ್ನೋ ಒಂದು ಆಕಾಂಕ್ಷೆ ಇಟ್ಕೊಂಡಿದ್ರು ಏನು ಜನ, ಅದನ್ನ ಇವತ್ತು ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಪಕ್ಷಾತೀತವಾಗಿ ಅವ್ರನ್ನ ಬೆಂಬಲಿಸಿ ಅಧ್ಯಕ್ಷನಾಗಿ ಮಾಡಿದ್ದಾರೆ. ಹಾಗೂ ನಟರಾಜು ಸತತವಾಗಿ ಇದು 2ನೇ ಸರಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರೋದ್ರಿಂದ ಗ್ರಾಮ ಪಂಚಾಯಿತಿ ಒಡನಾಟ, ವ್ಯವಹಾರ ಪ್ರತಿಯೊಂದು ಗೊತ್ತಿರೋದ್ರಿಂದ ಹಾಗೂ ತುಂಬಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಉತ್ತಮ ಅಧಿಕಾರಿ ವರ್ಗ ಇರೋದ್ರಿಂದ ಒಂದು ಒಳ್ಳೆ ಆಡಳಿತನ ನಡೆಸಿ ಈ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು 10 ಹಳ್ಳಿಗೂ ಸಮಾನವಾಗಿ ಅವರು ಅಭಿವೃದ್ಧಿ ಮಾಡೋದಕ್ಕೆ ಸಂಕಲ್ಪ ತಟ್ತಾರೆ. ಯಾವುದೇ ಪಕ್ಷಪಾತ ಇಲ್ಲದೆ ಒಂದು ಅಭಿವೃದ್ಧಿ ಮಾಡ್ತಾರೆ ಅಂತ ಆದರೂ ನಾನು ಈ ಸಂದರ್ಭದಲ್ಲಿ ಯೋಚಿಸ್ತೀನಿ. ಹಾಗೂ ತಾವು ಏನು ಈ ಶುಭ ಸಮಾರಂಭಕ್ಕೆ ಬಂದಿದ್ದೀರಾ, ನಮ್ಮ ಪತ್ರಿಕಾ ಮಿತ್ರರು ಪ್ರಪ್ರಥಮವಾಗಿ ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಬೇಡ್ತಾ, ನನ್ನ ಮನೆ ದೇವರಾದ ತಿರುಪತಿ ವೆಂಕಟರಮಣ ಸ್ವಾಮಿ ಆಶೀರ್ವಾದವನ್ನು ಬೇಡ್ತಾ, ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಆಶೀರ್ವಾದವನ್ನು ಬೇಡ್ತಾ, ನಾನು ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗೋಕ್ಕೆ ನಮ್ಮ 16 ಜನ ಸದಸ್ಯರು ಒಮ್ಮತದಿಂದ ಅತ್ಯಂತ ಪ್ರೀತಿ ವಿಶ್ವಾಸವನ್ನು ನನ್ನ ಮೇಲೆ ಇಟ್ಟು ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಚಿರಋಣಿಯಾಗಿರ್ತೀನಿ. ಜೊತೆಗೆ ನಮ್ಮ ಅಣ್ಣನವರು, ಪ್ರಸನ್ನನವರು ಭಾಳ ಯಶಸ್ವಿಯಾಗಿ ಎಲ್ಲ ನೇತೃತ್ವವನ್ನು ವಹಿಸಿ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಅವರು
ಒಂದು ಪಂಚಾಯತಿ ಅಭಿವೃದ್ಧಿ ಮಾಡ್ಕೊಂಡು ಮಾಡ್ಕೊಂಡು ಆಮೇಲೆ ಮೂಲಭೂತ ಒಟ್ಟುಗೂಡಿ ಗ್ರಾಮ ಪಂಚಾಯತಿಯಲ್ಲಿ ಏನು ಕೆಲಸ ಕಾರ್ಯಗಳಾಗಬೇಕು, ಲೈಟ್ ಇರ್ಬೋದು, ನೀರಿರ್ಬೋದು, ಚರಂಡಿಗಳ ವ್ಯವಸ್ಥೆ ಇರ್ಬೋದು, ಎಲ್ಲವನ್ನು ಕೂಡ ಭಾಳ ಯಶಸ್ವಿ ಎಲ್ಲ ಮಿತ್ರರೊಂದಿಗೆ ಸೇರಿಕೊಂಡು ಉತ್ತಮವಾದ ಪಂಚಾಯತಿಯನ್ನು ಮಾಡಿ ಕಾಲಕ್ಕೆ ಒಳ್ಳೆ ಅಕ್ರಮಗಳು ನಡ್ಕೊಂಡು ಭರವಸೆ ಇದೆ. ಈ ಕಡೆ ನೋಡಿ ಎಲ್ಲ ನ್ಯೂಸ್ ಕರ್ನಾಟಕ ಒಂದು ವರದಿ, ಮುತ್ತುರಾಜ್ ಕೊರಟಗೆರೆ.